They say Chikmagalur is just another coffee and hills, but that's the biggest lie tourists keep repeating. This land is not just a weekend escape. It's a place that forces you to slow down, question your rush, and surrender to silence. The mist here doesn't just cover the mountains, it covers your worries. 2 days in Chikmagaluru aren't about ticking off spots. They're about unlearning what travel really means. ನಿಮ್ಮ ಹತ್ರ ಈ ಒಂದು ಬ್ಯೂಟಿಫುಲ್ ಪ್ಯಾರಡೈಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಸ್ಟ್ 2 days ಇದ್ರೆ ಡೋಂಟ್ ವರಿ, I've got you covered. This is not a rushed checklist where you're running from one spot to another. Instead, it's a relaxed itinerary that lets you enjoy Chikmagalur at its own slow pace. I'll show you how to make the most of your 48 hours here without ever feeling hurried. And if you love discovering places like this in a calm and real way, consider subscribing. It helps me creating journeys for you. Chikmagaluru ಬೆಂಗಳೂರಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ, which means it takes around 5 to 6 hours by road. You'll find KSRTC buses and few train options nearby. But honestly, the best way to reach is with your own vehicle. The drive itself is part of the experience. On day 1, once you reach Chikmagaluru, don't rush. On the few hours rest ಮಾಡಿ freshen up ಮಾಡಿ, so you can slow a rhythm of this hill town. By evening, step out and make your way to the iconic City Cafe. Guys, this is not actually a cafe. ಇದು ಬಂದು ಪಾರ್ಟ್ ಆಫ್ ದ ರೆಸಾರ್ಟ್. ಸೊ ರೆಸಾರ್ಟ್ ಏನಿದೆ, ಒಂದು ಆಯುರ್ವೇದಿಕ್ ಸ್ಪಾ ಹಾಗೂ ರೆಸಾರ್ಟ್ ಇದೆ, ಅದರ ಪಾರ್ಟ್ ಇದು. ಅದ್ರ ಮುಂದೆ ಇವರು ಸಿರಿ ಕಾಫಿ ಬಾರ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಚಿಕ್ಕಮಗಳೂರಿಗೆ ಇದು ಒಳ್ಳೆ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋದ್ರಿಂದ ಹಿಂದೆ ಏನು ಮಾಡಿದ್ದಾರೆ ಅಂದರೆ ಇವರು ಒಂದಿಷ್ಟು ಶಾಪ್ಸ್ಗಳನ್ನ ಇದು ಮಾಡ್ಕೊಂಡಿದ್ದಾರೆ. ವೆರ್ ಯು ಕ್ಯಾನ್ ಗೆಟ್ ಸಮ್ ಸೊವೆನಿಯರ್ಸ್, ಯು ಕ್ಯಾನ್ ಗೆಟ್ ಸಮ್ ಹ್ಯಾಂಡ್ ಮೇಡ್ ಸೋಪ್ಸ್ ಇರ್ಬೋದು, ಸೊ ಅಥವಾ ಫೋಟೋಶೂಟ್ ಆಪ್ಷನ್ಸ್ ಇರ್ಬೋದು. ಇಲ್ಲಿಗಿರುವಂಥ ಮ್ಯಾಪ್ ಲೊಕೇಶನ್ ಕೂಡ ತಪ್ಪಾಗಿದೆ. ಸೊ ಆ ಮ್ಯಾಪ್ ಲೊಕೇಶನಿಂದ ನೀವು ಆಲ್ಮೋಸ್ಟ್ 1.5 to 2 ಕಿಲೋಮೀಟರ್ಸ್ ಮುಂದೆ ಬಂದರೆ ಈ ಒಂದು ಜಾಗ ನಿಮಗೆ ಕಾಣಿಸೋದು. ಆ ಸ್ಟ್ಯಾಚ್ಯೂ ಏನಿದೆ ರೆಪ್ರೆಸೆಂಟಿಂಗ್ ಮದರ್ ನೇಚರ್, ಸೊ ಅದು ಮೇನ್ ಅಟ್ರಾಕ್ಷನ್. ಅದ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಜನ ಬರೋದು. ಸೊ ಅದ್ರ ಪಕ್ಕದಲ್ಲಿ ದೇ ಹ್ಯಾವ್ ಮೇಡ್ ಸಿರಿ ಕಾಫಿ ಬಾರ್ ಅಂತ. ಸೊ ಅದ್ರ ಮುಂದೆ ದೆರ್ ಇಸ್ ಒನ್ 1952 ಕಾಫಿ ಸ್ಪಾಟ್. ಸೊ ಸ್ನ್ಯಾಕ್ಸ್ ಆ್ಯಂಡ್ ಕಾಫಿ ಸಿಗುತ್ತೆ ಅಲ್ಲಿ. ಸೊ ಸಿರಿ ಬಾರ್ ಏನಿದೆ ಒಳಗೆ, ಸೊ ಅಲ್ಲಿ ಆಪ್ಷನ್ಸ್ ಆರ್ ವೆರಿ ಲಿಮಿಟೆಡ್ ಆ್ಯಂಡ್ ದ ಪ್ರೈಸ್ ಇಸ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್. ಇಟ್ಸ್ ವೆರಿ ಪೀಸ್ಫುಲ್ ಹಿಯರ್. ಯು ಕ್ಯಾನ್ ಬೈ ಅ ಕಪ್ ಆಫ್ ಕಾಫಿ ಆರ್ ಸ್ನ್ಯಾಕ್ಸ್ ಆ್ಯಂಡ್ ಸಿಟಿ. ಇಲ್ಲಿ 2 ಸಪರೇಟ್ ಡೈನಿಂಗ್ ಏರಿಯಾಸ್ ಇದೆ. ಸಿರಿ ಕಾಫಿ ಬಾರ್ ಬರೋರು ಒಳಗೆ ಕೂರ್ಬೋದು. ಸೊ ಅಥವಾ ಹೊರಗಡೆ 1952 ಅಲ್ಲಿ ತೊಗೊಳೋರು ಈ ಥರ ಔಟ್ಡೋರ್ ಸ್ಪೇಸ್ ಇದೆ, ಅಲ್ಲಿ ಕೂತ್ಕೊಂಡು ನೀವು ಕುಡಿಬೋದು. ಸೊ ರೈಟ್ ನಾವು ಐ ಆಮ್ ಡ್ರಿಂಕಿಂಗ್ ಅ 1952 ಕಾಫಿ. ಗೈಸ್, ಫೈನಲಿ ಮೈ ಚೀಸ್ ಮ್ಯಾಗಿ ಈಸ್ ಹಿಯರ್. ಆಸ್ ದ ನೇಮ್ ಸಜೆಸ್ಟ್, ವೆರಿ ಚೀಸಿ, ಬಟ್ ಚೀಸಿ ವಿತ್ ದ ಫುಡ್ ಆಸ್ ವೆಲ್ ಆಸ್ ದ ಪ್ರೈಸ್. After you have relaxed here, drive down to Hirekolale Lake. Just in time for sunset, the view of the golden light reflecting on the still water with mountains forming a backdrop is one of those moments that stays with you long after the trip is over. ಇದು ಹಿರೇಕೊಳಲು ಲೇಕ್ ಅಂತ ಇದನ್ನು. ದೇ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಪಾತ್ವೇ ಆ್ಯಂಡ್ ಒಂದು ಸುತ್ತ ನೀವು ಆ ಮುಳ್ಳಯ್ಯನಗಿರಿ ಬೆಟ್ಟ ಇರ್ಬೋದು, ಬಾಬಾ ಬುಡನ್ಗಿರಿ ಬೆಟ್ಟ ಇರ್ಬೋದು, ವ್ಯೂ ಕಾಣಿಸುತ್ತೆ. ಮುಂದೆ ಬ್ಯೂಟಿಫುಲ್ ಲೇಕ್ ಇದೆ ಆ್ಯಂಡ್ ಒಂದು ದೇವಸ್ಥಾನ ಇದೆ. ಈ ಒಂದು ಪಾತ್ ಮೇಲೆ ನಡೀತಾ ಐ ಥಿಂಕ್ ಆಫ್ಟರ್ ಎವ್ರಿ ಒಂದು ಬೊಂಬಾಟ್ ನಾರ್ತ್ ಇಂಡಿಯನು ಅಥವಾ ಸೌತ್ ಇಂಡಿಯನ್ ಮೀಲ್ಸ್ ಆದಮೇಲೆ ಡೆಸರ್ಟ್ ತಿಂದ ಏನು ಖುಷಿ ಕೊಡುತ್ತಲ್ಲ, ಐ ಥಿಂಕ್ ದಿಸ್ ಪ್ಲೇಸ್ ಇಸ್ ದಟ್. A calm, unhurried end to your first day. Day 2 begins early because the real magic of Chikmagaluru lies in its mornings. As the first light breaks, we head towards Baba Budangiri, one of the most breathtaking sunrise points in this region. ಗೈಸ್, ಬಾಬಾ ಬುಡನ್ಗಿರಿ ವ್ಯೂ ಪಾಯಿಂಟ್ ಏನಿದೆ ಅದಕ್ಕೆ ಹೋಗ್ತಾನೆ ಆನ್ ದ ವೇ ನಿಮಗೆ ಸಾಕಷ್ಟು ವ್ಯೂ ಪಾಯಿಂಟ್ಸ್ಗಳು, ಸಾಕಷ್ಟು ಒಳ್ಳೆ ಬ್ಯೂಟಿಫುಲ್ ಆಗಿರುವಂಥ ವಾಟರ್ ಫಾಲ್ ಸಿಗುತ್ತೆ. ಸೊ ಅದನ್ನು ಮಿಸ್ ಮಾಡಿಬಿಡಿ. ಸೊ ಒನ್ ಸಚ್ ವಾಟರ್ ಫಾಲ್ ದಟ್ ಐ ಹ್ಯಾವ್ ಫೌಂಡ್ ಆನ್ ದ ವೇ ಇಸ್ ಕಾಲ್ಡ್ ಹೊನ್ನಮ್ಮ ದೇವಿ ವಾಟರ್ ಫಾಲ್ ಅಂತ. ಸೊ ಇದು ತುಂಬ ದೊಡ್ಡ ವಾಟರ್ ಫಾಲ್ ಏನಲ್ಲ, ಬಟ್ ಅ ವೆರಿ ಸ್ಮಾಲ್ ಯೆಟ್ ಎಸ್ಥೆಟಿಕ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಒನ್. ಪ್ರಾಪರ್ ಪೇವ್ಡ್ ಸ್ಟೆಪ್ಸ್ ಇದೆ, ಅದರ ಮೇಲೆ ನೀರು ಹರಿಯುತ್ತೆ. ಆ್ಯಂಡ್ ಇಲ್ಲಿ ಫೋಟೋ ತೊಗೊಳೋದಕ್ಕೆ ಕೂಡ ಮಸ್ತ್ ಪಾಯಿಂಟ್ಸ್ಗಳಿದೆ, ನೋಡೋದಕ್ಕೂ ಅದ್ಭುತವಾಗಿದೆ. ಇನ್ನೊಂದು ಸ್ವಲ್ಪ ಕ್ಲೀನ್ ಆಗಿಟ್ಟರೆ ಇನ್ನೂ ಚೆನ್ನಾಗಿರೋದು. ಹೊನ್ನಮ್ಮ ದೇವಿ ಇಸ್ ಸ್ಟ್ರಾಂಗ್ಲಿ ಬಿಲೀವ್ ಟು ಹ್ಯಾವ್ ಸಾಲ್ವ್ಡ್ ಆಲ್ ದ ವಾಟರ್ ಪ್ರಾಬ್ಲಮ್. ಸೊ ಯಾರಿಗೆ ಏನಾದ್ರು ನೀರಿನ ಪ್ರಾಬ್ಲಮ್ ಇದ್ದರೆ ಹೊನ್ನಮ್ಮ ದೇವಿಗೆ ಪ್ರೇ ಮಾಡಿದ್ರೆ ಸೊ ಆ ಒಂದು ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಇಲ್ಲಿಯ ಒಂದು ಲೋಕಲ್ ನಂಬಿಕೆ ಇದೆ. ಇಟ್ಕೊಂಡು ಒಂದು ಸೆಕೆಂಡ್.
ಬಾಬಾ ಬುಡನ್ಗಿರಿಯ ವ್ಯೂ ಪಾಯಿಂಟಲ್ಲಿ ನಾನಿದ್ದೀನಿ ಇವಾಗ. ಸೊ ಈ ಜಾಗ ಕರ್ನಾಟಕಕ್ಕೆ ದೇವ್ರು ಕೊಟ್ಟಿರೋ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಸ್ಟನ್ನಿಂಗ್ ವ್ಯೂಸ್ ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಒಂದು ಹೆಮ್ಮೆ ವಿಷಯ. ಸೊ ಇಲ್ಲಿಗೆ ನೀವು ರೀಚ್ ಆಗಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಹೊರಟಿ, ದಟ್ ಈಸ್ ದ ಬೆಸ್ಟ್ ಟೈಮ್. ಸೊ ಚಿಕ್ಕಮಗಳೂರ ಸಿಟಿ ಏನಿದೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸುಮಾರು 1 hour ಆಗುತ್ತೆ. ದ ಡಿಸ್ಟೆನ್ಸ್ ಇಸ್ ನಾಟ್ ಮಚ್, ಬಟ್ ಜಸ್ಟ್ 30 kilometers ಅಷ್ಟೇ. ಬಟ್ ಆ ಘಾಟ್ ಸೆಕ್ಷನ್ ಇರೋದ್ರಿಂದ ಟ್ವಿಸ್ಟ್ ಟರ್ನ್ಸ್ ಆ್ಯಂಡ್ ಬರೋದಕ್ಕೆ ಇಲ್ಲೇ. ಆ್ಯಂಡ್ ಲಾಸ್ಟ್ 3 to 5 kilometers ಪ್ಯಾಚ್ ಅಂತೂ ಪಕ್ಕ ಆಫ್ ರೋಡು. ನೀವು ಎಕ್ಸ್ಪೀರಿಯನ್ಸ್ ಇದ್ದವರು ಕರೆಕ್ಟಾಗಿ ಓಡಿಸ್ಕೊಂಡ್ಬರಬೇಕು. ಈ ಬಾಬಾ ಬುಡನ್ಗಿರಿದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಏನು ಅಂದರೆ ಬಾಬಾ ಬುಡನ್, ಸೊ ಬೇಸಿಕಲಿ ಹಿ ವಾಸ್ ಅ ಸೇಂಟ್. ಸೊ ಸೇಂಟ್ ಅವ್ರೇನು ಮಾಡ್ತಾರೆ, ಯೆಮೆನ್ಗೆ ಹೋಗಿದ್ದಾಗ ಸೀಕ್ರೆಟಾಗಿ ಒಂದು 7 ಕಾಫಿ ಸೀಡ್ಸ್ನ ತಮ್ಮ ಬಿಯರ್ಡಲ್ಲಿ ಸೀಕ್ರೆಟಾಗಿ ಹೈಡ್ ಮಾಡ್ಕೊಂಡು ಇಲ್ಲಿ ತಂದು ಪ್ಲ್ಯಾಂಟ್ ಮಾಡ್ತಾರೆ. ಆ್ಯಂಡ್ ದ್ಯಾಟ್ಸ್ ಹೌ ಇಂಡಿಯಾ ಸ್ಟಾರ್ಟೆಡ್ ಇಟ್ಸ್ ಕಾಫಿ ಗ್ರೋತ್, ಕಾಫಿ ಪ್ಲಾಂಟೇಷನ್ ಅಥವಾ ಕಾಫಿ ಒಂದು ಫಾರ್ಮಿಂಗ್ ಅಂತ ಹೇಳ್ಬೋದು. ಸೊ ಇದೇ ಜಾಗದಲ್ಲೇ 12 ವರ್ಷಕ್ಕೆ ಒಂದು ಸಲ ಬ್ಲೂಮ್ ಆಗುವಂಥ ನೀಲಕುರಿಂಜಿ ಫ್ಲವರ್ ಬರೋದು. ಸೊ ಇದೇ ಜಾಗದಲ್ಲಿ ಅದು ಕೂಡ ಬ್ಲಾಸಮ್ ಆಗೋದು. ಸೊ ಬಾಬಾ ಬುಡನ್ಗಿರಿ ವ್ಯೂ ಪಾಯಿಂಟಿಂದ ಒಂದು 100 meters ಈ ಕಡೆ ಬಂದರೆ ಒಂದು ಸ್ಟೇರ್ ಕೇಸ್ ಕೆಳಗೆ ಹೋಗುತ್ತೆ. ಸುಮಾರು 100 to 120 ಸ್ಟೆಪ್ಸ್ ಇದೆ. 5 rupees per person ಎಂಟ್ರಿ ಟಿಕೆಟ್ ಇದೆ. ಸೊ ಒಳಗೆ ಹೋದರೆ ಯು ಕ್ಯಾನ್ ಸಿ ಅ ಸ್ಮಾಲ್ ಸ್ಟ್ರೀಮ್ ಆಫ್ ವಾಟರ್. ಸೊ ವಾಟರ್ಫಾಲ್ ಅದು ಒಂದೇ ಒಂದು ಸ್ಮಾಲ್ ಸ್ಟ್ರೀಮ್ ಬರ್ತದೆ. ಆ್ಯಂಡ್ ಇನ್ ಮಾನ್ಸೂನ್ ಆಬ್ವಿಯಸ್ಲಿ ದ ವಾಟರ್ ಫ್ಲೋ ವಿಲ್ ಬಿ ಹೈ, ಬಟ್ ನೌ ಇಟ್ಸ್ ಜಸ್ಟ್ ಅ ಸಿಂಗಲ್ ಸ್ಟ್ರೀಮ್. ಸೊ ಅದನ್ನು ನೀವು ನೋಡ್ಬೋದು, ಬೇಕಾದ್ರೆ ಇಲ್ಲಿ ಸ್ನಾನ ಕೂಡ ಮಾಡ್ಬೋದು ಇಫ್ ಯು ವಾಂಟ್. ಆ್ಯಂಡ್ ದಟ್ ಇಸ್ ವಾಟ್ ಫಾರ್ ಹಿಯರ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಟ್ರಾಕ್ಷನ್. A short drive ahead takes us to the quiet Chandradrona Lake, also called as Chandratala, a serene little gem surrounded by hills, perfect for a moment of reflection before the crowds arrive. And finally, no trip to Chikmagalur is complete without visiting Mullayanagiri, the highest peak in Karnataka. Mullayanagiri isn't just another viewpoint. It's the crown of Karnataka, standing tall at 6,330 feet. ನಾನು ಬಂದಿರೋದು ಮಧ್ಯಾಹ್ನ 12 ಗಂಟೆಗೆ. ಬಟ್ ನಂದಲೆಸ್ ಸಮ್ಮರ್ ಆಗಿದ್ದರೂ ಕೂಡ ಈ ಒಂದು ಜಾಗ 6,000 feet ಮೇಲಿದೆ ಸಿ ಲೆವೆಲಿಂದ. ಸೊ ದಟ್ ಈಸ್ ವೈ ಇಲ್ಲಿ ನಿಮಗೆ ಕೋಲ್ಡ್ ಬ್ರೀಸ್ನ ನೀವು ಇಲ್ಲಿ ಫೀಲ್ ಮಾಡ್ಬೋದು. 45 ನಿಮಿಷ ಬೇಕು ಸುಮಾರು ನಿಮ್ಗೆ ಹತ್ತಿ ಇಳಿಯೋದಕ್ಕೆ ಕೆಳಗೆ. ಆಲ್ಮೋಸ್ಟ್ ಒಂದು ಅರೌಂಡ್ 150 to 200 steps ಇರ್ಬೋದು. ಆ್ಯಂಡ್ ಆನ್ ದಿ ಟಾಪ್ ಯು ಹ್ಯಾವ್ ಮುಳ್ಳಪ್ಪ ದೇವಸ್ಥಾನ ಇದೆ ಇಲ್ಲಿ. After soaking in the views from Mullayanagiri, it's time to slowly wind down. Head back to your hotel, relax for a bit and let the day's adventure sink in. By evening, step out for one last Chikmagaluru experience, the world of Coffee Cafe. Guys, this is something called as aroma station anta, where you can actually smell how it smells on the coffee blossom, the green beano, roasted beano. ಸೊ ಪ್ರತಿಯೊಂದು ಹೇಗೆ ಸ್ಮೆಲ್ ಮಾಡ್ಬೋದು ಅಂತ ನೀವು ಸ್ಮೆಲ್ ಆಗುತ್ತೆ ಅಂತ ನೀವು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಹಿಯರ್. ದಿಸ್ ಇಸ್ ದ ಅರೋಮಾ ಸ್ಟೇಷನ್. ಓ ಮೈ ಗಾಡ್, ಸೊ ಕೆಫೈನ್ ಲವರ್ಸ್ಗೆ, ಕಾಫಿ ಲವರ್ಸ್ಗೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾತ್ರ. ದರ್ಸ್ ಅ ಕೆಫೆ ಇನ್ಸೈಡ್. ಇಲ್ಲಿ ಕಾಫಿ ಪೌಡರ್ ಸಿಗುತ್ತೆ, ಒಳಗೆ ಕೆಫೆ ಇರುತ್ತೆ. ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಫೀಸ್ ಆ್ಯಂಡ್ ಸ್ನ್ಯಾಕ್ಸ್. ಸೊ ಈ ಒಂದು ಕೆಫೆಗೆ ಒಂದು ಟನಲ್ ರೀತಿ ಮಾಡಿದ್ದಾರೆ ಒಳಗೆ ಹೋಗೋಕ್ಕೆ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. It's a perfect spot to sip on freshly brewed blends and reflect on your journey. We are heading to buy coffee. ಸೊ ಕಾಫಿ ಪೌಡರ್ನ ತೊಗೊತಾ ಇದ್ದೀನಿ ಇವಾಗ. You can explore many small shops nearby that sell locally grown coffee powders. It's the best way to take a piece of Chikmagalur back home with you. 1/2 kg 80/20 ಫಿಲ್ಟರ್ ಕಾಫಿ ಪೌಡರ್. ಸೊ ಗಣೇಶ್ ಕಾಫಿ ವರ್ಕ್ಸ್ ಅಂತ ಇಲ್ಲಿ MG ರೋಡಲ್ಲಿ ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ಸೊ ಇದರ ಆ್ಯಕ್ಚುಯಲ್ ಪ್ರೈಸು 500, 100 rupees ಡಿಸ್ಕೌಂಟ್ ಹೋಗಿ 400. ನಮಗೋಸ್ಕರ 350 ಮಾಡಿಕೊಟ್ರು. ಸೊ ದೇ ಡು ಹೋಮ್ ಡೆಲಿವರಿ ಆಸ್ ವೆಲ್, ಇಟ್ ಸೀಮ್ಸ್. 2 days can never be enough to do justice to a place like Chikmagaluru. There are countless trails, hidden waterfalls and unexplored corners that deserve their own stories. But if you're short on time, these are the major highlights. Easy to access yet powerful enough to give you a true taste of what this hill town feels like. If you enjoyed this journey, don't forget to share this video with your friends and subscribe to our channel so I can keep bringing you more real and soulful travel stories.